ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ಯಾವುದೇ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲೆಟ್ಸ್ ವಿಡಿಯೋ ಸ್ಟಾರ್ಟ್. ಏನಪ್ಪ ಇವತ್ತು ವೀಡಿಯೋ ಅಂತ ಅಂದರೆ ಎಲ್ಲರೂ ತಮ್ಮನೇ ನನಗೆ ಗೊತ್ತೇ ಆಗಿರುತ್ತೆ. ಏನಪ್ಪ ಇವತ್ತು ವೀಡಿಯೋ ಅಂತ ಅಂದರೆ ನನ್ನ ಹಸ್ಬೆಂಡು ಒಂದು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದೇ ಗಾಡಿ ಹಾಕ್ತಿದ್ದಾರೆ ಫುಡ್ಡಲ್ಲಿ ಗಾಡಿ ಅದು ನಾನ್ ವೆಜ್ಜು ಏನೇನು ಐಟಮ್ಸ್ ಇರುತ್ತೆ, ಏನೇನು ಮಾಡ್ತಾರೆ, ಎಲ್ಲಿ ಆಗ್ತಾ ಇರೋದು ಅಂತೆಲ್ಲ ನಾನು ಮುಂದೆ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಇಲ್ಲಿ ಇವಾಗ ಫುಡ್ ಮಾಡ್ತಾ ಇರೋದು ಅಂದರೆ ನಾವು ಅಡುಗೆ ಎಲ್ಲಿ ಮಾಡ್ತಾ ಇರೋದು ಅಂದರೆ ನಮ್ಮ ಮನೆ ಹತ್ರನೇ ಪಕ್ಕದೊಂದು ನಾವು ರೂಮ್ ತೊಗೊಂಡಿದ್ದೀವಿ. ಸೊ ನಮ್ಮ ಮನೆ ಸ್ವಲ್ಪ ಚಿಕ್ಕದು, ಸೊ ಅಲ್ಲೆಲ್ಲ ಮಾಡೋಕ್ಕಾಗಲ್ಲ ಮಗು ಇಟ್ಕೊಂಡು ಅಂದ್ಬಿಟ್ಟು ನಾವು ಒಂದು ರೆಂಟಿಗೆ ಬಾಡಿಗೆಗೆ ಅಂದ್ಬಿಟ್ಟು ರೂಮ್ ತಗೊಂಡು ರೂಮಲ್ಲಿ ಮಾಡ್ತಾಯಿದ್ದೀವಿ. ಸೊ ಬನ್ನಿ ವಿಡಿಯೋದಲ್ಲಿ ತೋರಿಸ್ತೀನಿ ಹೆಂಗೆ ಏನು ಮಾಡ್ತಾರೆ ಹೆಂಗೆ ಅಂತ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆನಾ? ಆಟೋನು ಸಹ ನಿಮಗೆ ತೋರಿಸ್ತೀನಿ ಹೆಂಗಿದೆ ನಮ್ಮ ಆಟೋ ಅಂತೆಲ್ಲ. ಹಾಗೆ ಆಟೋದಲ್ಲೇ ಕೂತಿದ್ದೀನಿ ನಾನು ನನ್ನ ಮಗ. ಮನೆ ವೀಡಿಯೋದಲ್ಲಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಒಳಗಡೆ, ಹೆಂಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಬನ್ನಿ. ಹಾಗೆ ಇವತ್ತು ಪೂಜೆ ಸಹನೂ ಇದೆ. ಗಾಡಿಗೆ ಫಸ್ಟ್ ಅಲ್ವಾ ಪೂಜೆ ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರ ಬನ್ನಿ ಅದನ್ನೆಲ್ಲ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಾವು ಮನೆ ಹಾಲುಕ್ಸಿತ್ತಿ ಕ್ಲಿಪ್ಸು, ಅದು ತೋರಿಸೋಣ ಅಂತ ಈ ಕ್ಲಿಪ್ಸ್ ಇದರಲ್ಲೇ ಹಾಕಿದ್ದೀನಿ, ನೋಡ್ಕೊಳ್ಳಿ. ಆಯಿತು, ನಾವು ಸ್ಟಾರ್ಟ್ ಮಾಡಿ 15 ಡೇಸ್ ಮೇಲೆ ಆಗಿದೆ ನಾನು. ಬಟ್ ಇವಾಗ ವೀಡಿಯೋ ಎಡಿಟ್ ಮಾಡಿ ನಾನು ಇವಾಗ ಹಾಕ್ತಾಯಿದ್ದೀನಿ. ಸಾರಿ ಎಲ್ರಿಗೂ. ನಾವು ಆ್ಯಕ್ಚುಲಿ ಬಾಡಿಗೆಗೆ ಹೋಗಿಲ್ಲ, ಲೀಸ್ಗೆ ಹೋಗಿದ್ದೀವಿ. ತಿಂಗಳು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅನ್ನೋ ಇದರಿಂದ ನಾವು ಲೀಸಿಗೆ ತಗೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ತುಂಬ ರೆಸ್ಪಾನ್ಸ್ ಬಂತು ಲಾಗ್ ಹಾಕಿ ಅಂತ. ಬಟ್ ನನಗೆ ಟೈಮ್ ಸಿಕ್ಕಿಲ್ಲ. ಸೊ ನನಗೆ ಎಡಿಟ್ ಮಾಡೋ ಟೈಮ್ ಸಿಕ್ಕಿರಲಿಲ್ಲ. ಸೊ ಅಂಗಡಿಗೆ ನಾನು ಮಗುನ ನೋಡಿಕೊಂಡು ಅಂಗಡಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಟೈಮಾಗಿ ಹೋಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಇವತ್ತು ಎಡಿಟ್ ಮಾಡಿ ಹಂಗೆ ಹಾಕ್ತಾಯಿದ್ದೀನಿ. ಏನಾರ ಎಡಿಟಲ್ಲಿ ಏನಾರ ತಪ್ಪು ಸರಿ ಇಲ್ಲ, ಕ್ಲಾರಿಟಿ ಅದು ಇದು ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಕಲಿತಾ ಇದ್ದೀನಿ ಎಡಿಟ್ ಮಾಡೋದು. ಆ್ಯಕ್ಚುಲಿ ಫುಡ್ಡೆಲ್ಲ ನಮ್ಮ ಮಾವನೇ ಮಾಡೋದು. ಒಂದು 1 ವೀಕ್ ಏನೋ ಹೇಳ್ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್ಗೆ. ಸೊ ಅದಕ್ಕೋಸ್ಕರ ನಮ್ಮ ಮಾವನು ಕೆಲ್ಸಕ್ಕೆ ಹೋಗ್ಬೇಕಲ್ವ, ಸೊ ನಮ್ಮ ಮಾವನು ಬಂದು ಮಾಡೋಕ್ಕಾಗಲ್ಲ. ಸೊ ನಮ್ಮ ಮಾವನ ಕೈ ರುಚಿಯಿಂದನೇ ನಾವು ಮಾಡ್ತಾ ಇರೋದು. ನಮ್ಮ ಮಾವನ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮಾವ ಕೈಯಲ್ಲೇ ಮಾಡಿಸಿರೋದು ನಾವು. ಇವಾಗ ಓಕೆ, ಬಿಸ್ನೆಸ್ಸು ಒಂದು 15 ಡೇಸ್ ಆಗಿದೆ. ನಮ್ಮ ಮಾವ ಹೇಳ್ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್ಗೆ. ಇವಾಗ ನನ್ನ ಹಸ್ಬೆಂಡೇ ಮಾಡ್ತಾಯಿದ್ದಾರೆ. ಏನೇನು ಮಾಡ್ತಾರೆ ಅಂದರೆ ನಾನು ಇದರಲ್ಲಿ ವೀಡಿಯೋದಲ್ಲಿ ಕ್ಯಾಪ್ಷನ್ ಮಾಡಿಲ್ಲ. ಸೊ ನಾನು ಹೇಳ್ತಾಯಿದ್ದೀನಿ. ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಶಾರ್ಟ್ಸಲ್ಲಿ. ಓಕೆನಾ? ನಾವು ಮಾಡ್ತಾ ಇರೋದು ಕೈಮಾ ಸಾರು, ಬೋಟಿ ಸಾರು, ಚಿಕನ್ ಸಾರು, ರೋಟಿ, ಪರೋಟ, ಇಡ್ಲಿ, ಎಗ್ ದೋಸೆ, ಗೀ ರೈಸು, ದೋಸೆ, ವೆಜ್ಜು ಇದೆ, ಚಟ್ನಿ. ಆಲ್ಮೋಸ್ಟ್ ಎಲ್ಲರೂ ಆಟೋವ್ರು ಬರ್ತಾಯಿರ್ತಾರೆ, ಅವರು ಚಟ್ನಿ ಕೇಳ್ತಾರೆ. ಸೊ ಅವ್ರಿಗೋಸ್ಕರ ನಾವು ಚಟ್ನಿ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು. ನಿಮಗೂ ನಿಮ್ಮ ಲೊಕೇಶನ್ ನೀವು ಬರಬೇಕು ಅಂದರೆ ಪ್ಲೀಸ್ ನಾನು ಕಮೆಂಟಲ್ಲಿ ಪಿನ್ ಮಾಡಿಕ್ಕಿರ್ತೀನಿ ಲೊಕೇಶನು. ಪ್ಲೀಸ್ ಬನ್ನಿ, ವಿಸಿಟ್ ಮಾಡಿ ಒನ್ ಟೈಮು. ನೀವು ಟೇಸ್ಟ್ ಮಾಡಿ, ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡಿ ಹೋಗಬೇಕು. ನನ್ನ ಹಸ್ಬೆಂಡ್ ಖುಷಿ ನೋಡೋಕ್ಕಾಗ್ತಾ ಇರಲಿಲ್ಲ, ತುಂಬ ಖುಷಿ ಪಡ್ತಾಯಿದ್ರು. ನಮ್ಮ ಮಾವನು ಹೆಲ್ಪ್ ಮಾಡಿದ್ರು. ಸ್ವಲ್ಪ ಒಂಥರ ಚೆನ್ನಾಗಿತ್ತು, ಒಂಥರ ಒಳ್ಳೆ ಫೀಲಿಂಗು, ಪಾಸಿಟಿವ್ ಫೀಲಿಂಗು, ಒಳ್ಳೆಯದಾಗುತ್ತೆ ಅನ್ನೋ ಹೋಪಿಂದ ನಾವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಹಸ್ಬೆಂಡ್ಗೆ ತುಂಬ ಫುಡ್ ಇಂಡಸ್ಟ್ರಿಯಲ್ಲೇ ಆಗಬೇಕು, ಬೆಳಿಬೇಕು ಅನ್ನೋ ಒಂದು ಇದಿದೆ, ಭರವಸೆ. ಅದು ಬೆಳಿಬೇಕು ಅಂತ ಅಷ್ಟೊಂದಿಲ್ಲ. ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಅವರು ಕೆಲಸಕ್ಕೆ ಹೋಗ್ತಾಯಿದ್ದಾರೆ, ಬ್ಯಾಂಕ್ ಕೆಲಸಕ್ಕೆ. ಚೆಕ್ ಕ್ಲಿಯರಿಸ್ಟ್ ಅವರು ಕೆಲಸ, ಅದು ಮಾಡಿಕೊಂಡು ಇದು ಮಾಡ್ತಿದ್ದಾರೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ.
ಎಷ್ಟು ವರ್ಷ ಆಯ್ತು ಮಾಡ್ತಾ ಇರೋದು అనిపిస్తాను చెప్పు ఇంకే ಏನು ನನ್ನ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಹಾಂ ಹೇಳಪ್ಪ ಇಲ್ಲಿ ನೋಡಪ್ಪ ಹೇಳಪ್ಪ ನಾಚಿಕೆ ಆಗಿ ಬರ್ತಾ ಇದೆ ಹೇಳು ಎಲ್ಲಿ ಪ್ಲೇಸ್ ಏನು ಏನೇನು ಐಟಮ್ಸು ಎಲ್ಲ ಹೇಳು ಎಲ್ಲಿ ಪ್ಲೇಸು ಎಲ್ಲಿ ಅಡ್ರೆಸ್ ಏನೇನು ಐಟಮ್ ಇರುತ್ತೆ ವಾಯ್ಸ್ ಕೇಳಿಸಲ್ಲ ಸ್ವಲ್ಪ ಜೋರಾಗಿ ನೋಡಿದ್ರೆ ನನ್ನ ಹಸ್ಬೆಂಡ್ ಖುಷಿನ ಅವರು ಜಾಸ್ತಿ ವೀಡಿಯೋಗಳು ಬರೋಕ್ಕೆ ಇಷ್ಟಪಡಲ್ಲ. ನನ್ನ ಬಲವಂತದಿಂದ ಅವ್ರು ಬಂದಿದ್ದಾರೆ. ನಾವೆಲ್ಲ ರೂಮಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಇವಾಗ ಎಲ್ಲ ತಂದು ಗಾಡಿ ಹಾಕ್ತಾಯಿದ್ದೀವಿ. 6:30 ಅರೌಂಡ್ 6:30 ಆಗಿತ್ತು. ಪೂಜೆ ಎಲ್ಲ ಮಾಡಿ ಎಲ್ಲ ಸ್ಟಾರ್ಟ್ ಆಗೋಷ್ಟೊತ್ತಿಗೆ 7 o'clock ಆಗಿತ್ತು. ನಾನು ಕಬಾಬು ಮಾಡ್ತಾರೆ, ನಾನು ಅದನ್ನು ಮೆನ್ಷನ್ ಮಾಡಿಲ್ಲ, ಸಾರಿ. ಪ್ಲೀಸ್ ನೀವು ಸಹ ನಿಮ್ಮ ಫ್ಯಾಮಿಲಿನೂ ಕರ್ಕೊಬನ್ನಿ, ಒಂದು ಟೈಮ್ ವಿಸಿಟ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ನೆಕ್ಸ್ಟ್ ವಿಡಿಯೋ ಯಾವುದೇ ಹಾಕಬೇಕು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.